ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಾ? ಇವತ್ತಿನ ವಿಡಿಯೋದಲ್ಲಿ ನಿಮ್ಮನ್ನು ಹೊಟ್ಟೆ ತುಂಬ ನಗಿಸಬೇಕು ಅಂತಲೇ ಕೆಲವು ಫನ್ನಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತಂದಿದ್ದೇವೆ. ವಿಡಿಯೋ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆದ್ದರಿಂದ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟವಾದ್ರೆ ಮಾತ್ರ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಲೇಟ್ ಮಾಡದೆ ವಿಡಿಯೋ ನೋಡ್ಕೊಂಬರೋಣ. ಲೆಟ್ಸ್ ಗೋ. ನಾರ್ಮಲ್ ಆಗಿ ಸಿನಿಮಾ ಹಾಲ್ನಲ್ಲಿ ಇಂಟರ್ವೆಲ್ ಬಿಟ್ಟಾಗ ಟೈಮ್ ಪಾಸ್ಗೆ ಅಂತ ಪಾಪ್ಕಾರ್ನ್ ಅಥವಾ ಚಿಪ್ಸ್ ನ ನಾವೆಲ್ಲ ತಿಂತಾ ಇರ್ತೀವಿ. ಆದ್ರೆ ಇಲ್ಲಿ ಸಿನಿಮಾಗೆ ಬಂದಿರುವ ಈ ಅಣ್ಣರ್ನ ನೋಡಿ, ಒಂದೇ ಬಾರಿ ಸಿನಿಮಾ ಹಾಲ್ಗೆನೆ ಫುಲ್ ಮೀಲ್ಸ್ ನ ತಂದ್ಬಿಟ್ಟವ್ರೆ. ಲೇ ಯಾರು ನೀವೆಲ್ಲ? ಇದನ್ನೇನ್ ಥಿಯೇಟರ್ ಅನ್ಕೊಂಡ್ರೋ ಹೋಟ್ಲ್ ಅನ್ಕೊಂಡ್ರೋ? ಮತ್ತೆ ಈ ಅಣ್ಣರ್ಗೆ ಮನೇಲಿ ಟಿವಿ ನೋಡ್ತಾ ಊಟ ಮಾಡೋದು ಅಭ್ಯಾಸ ಇರ್ಬೇಕು ಅನ್ಸುತ್ತೆ. ಅದಕ್ಕೆ ನೋಡಿ, ಸಿನಿಮಾ ನೋಡ್ತಾ ಊಟ ಮಾಡೋಣ ಅಂತ ಅಣ್ಣರು ದೊಡ್ಡ ದೊಡ್ಡ ಕ್ಯಾರೇಜ್ ಬಾಕ್ಸ್ ಗಳನ್ನ ತಂದು ಯಾವ ರೀತಿ ಜಡಿತವ್ರೆ. ಬಸ್ ಸ್ಟ್ಯಾಂಡ್ ನಲ್ಲಿ ಯಾರಾದ್ರೂ ಬಸ್ಗೋಸ್ಕರ ವೇಟ್ ಮಾಡ್ತಾರೆ. ಆದ್ರೆ ಇಲ್ಲಿರುವ ಈ ಕಕ್ಕನ ನೋಡಿ, ಬಸ್ ಸ್ಟ್ಯಾಂಡ್ ನ ಬಾತ್ ಸ್ಟ್ಯಾಂಡ್ ಮಾಡ್ಬಿಟ್ಟವನೆ. ಮತ್ತೆ ಅಣ್ಣಂಗೆ ವಾಟರ್ ನ ವೇಸ್ಟ್ ಮಾಡಬಾರ್ದು ಅಂತ ಅನಿಸ್ತು, ಇಲ್ಲ ಮನೇಲಿ ಸ್ನಾನ ಮಾಡಿದ್ರೆ ವಾಟರ್ ಬಿಲ್ ಕರೆಂಟ್ ಬಿಲ್ ಬೊಕ್ಕೆ ಅಂತ ಅನಿಸ್ತು ಗೊತ್ತಿಲ್ಲಾಗ್ಲಿ, ಸೋಪ್ ನ ತಂದು ಬಸ್ ಸ್ಟ್ಯಾಂಡ್ ನಲ್ಲಿ ಯಾವ ರೀತಿ ಸ್ನಾನ ಮಾಡ್ತಾವನೆ ನೋಡಿ. ಮತ್ತೆ ಅಣ್ಣ ಮಾಡ್ತಿರೋ ಕೆಲಸಕ್ಕೆ ಅಲ್ಲಿರೋರೆಲ್ಲ ಮನ್ಸಿನಲ್ಲಿ ಒಂದೇ ಅನ್ಕೋತಿರ್ತಾರೆ. ಇಲ್ಲಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಟ್ರಿಪ್ಗೆ ಹೋಗಿದ್ದಾರೆ. ಇನ್ನು ನಮ್ಮನ್ನು ಸುಮ್ಮನೆ ಇರದೆ ಒಳ್ಳೆ ವಾಟರ್ ಸೈಂಟಿಸ್ಟ್ ತರ ವಾಟರ್ನ ಟೆಸ್ಟಿಂಗ್ ಮಾಡ್ತಾವನೆ. ಮತ್ತೆ ಅಣ್ಣ ವಾಟರ್ನ ಟೆಸ್ಟಿಂಗ್ ಮಾಡಿ, ಮಚ್ಚ ಈ ನೀರು ಉಪ್ಪುಪ್ಪಾಗಿದೆ ಕಣೋ ಅಂತ ಹೇಳಿ ಆ ಕಡೆ ತಿರುಗ್ತಾನೆ ಅಷ್ಟೇ. ನೋಡಿ, ನೀರು ಉಪ್ಪುಪ್ಪಾಗಿರೋದಕ್ಕೆ ಕಾರಣ ಏನಂತ ನಿಮ್ಗೆ ಅರ್ಥ ಆಗಿರ್ಬೇಕು ತಾನೆ. ನಾರ್ಮಲ್ ಆಗಿ ಪರ್ಫ್ಯೂಮ್ ಶಾಪ್ಗಳಿಗೆ ಹೋದಾಗ ಪರ್ಫ್ಯೂಮ್ ನ ಸ್ಯಾಂಪಲ್ ಟೆಸ್ಟ್ಗೆ ಅಂತ ಒಂದ್ಸರಿನೋ ಅಥವಾ 2 ಸರಿನೋ ಸ್ಪ್ರೇ ಮಾಡ್ಕೊಳ್ಳೋದು ಕಾಮನ್. ಆದ್ರೆ ಇಲ್ಲಿರೋ ಈ ಅಣ್ಣನ ನೋಡಿ, ಸಿಕ್ಕಿದ್ದೆ ಚಾನ್ಸ್ ಅಂತ ಪರ್ಫ್ಯೂಮ್ ನ ಹೊಡಿಬಾರ್ದು ಸ್ಥಳಗಳಿಗೆಲ್ಲ ಹೊಡ್ಕೋತಾವನೆ. ಮತ್ತೆ ಅಣ್ಣ ಪರ್ಫ್ಯೂಮ್ ನ ತಗೊಳಕ್ಕೆ ಬಡ್ಜೆಟ್ ಇಲ್ಲ ಅಂತ ಈ ರೀತಿ ಮಾಡ್ತಾವನೋ, ಇಲ್ಲ ಪರ್ಫ್ಯೂಮ್ಗೆ ಏಕೆ ಸುಮ್ನೆ ದುಡ್ಡು ಬಕ್ಕೆ ಈ ರೀತಿ ಡೈಲಿ ಒಂದ್ಸಲ ಬಂದೋದ್ರಾಯ್ತು ಅಂತ ಈ ರೀತಿ ಮಾಡ್ತಾವನೋ ಗೊತ್ತಿಲ್ಲಾಗ್ಲಿ. ಅಣ್ಣನ್ ನೋಡ್ತಿದ್ರೆ ಮಾತ್ರ ಎಲ್ರಿಗೂ ಒಂದೇ ಅನ್ಸುತ್ತೆ. ಕೆಲವರು ತಮ್ಮ ಟ್ಯಾಲೆಂಟ್ ಗಳಿಂದ ರಾತ್ರೋರಾತ್ರಿ ಫೇಮಸ್ ಆದ್ರೆ, ಅಣ್ಣ ಮಾತ್ರ ತನ್ನ ಟ್ಯಾಲೆಂಟ್ ನ ಯಾವ ರೀತಿ ಬಳಸ್ಕೊತಿದ್ದಾನೆ ನೋಡಿ. ಮತ್ತೆ ಅಣ್ಣಂಗೆ ಈ ಐಡಿಯಾ ಅದ್ ಹೆಂಗ್ ಬಂತ ಗೊತ್ತಿಲ್ಲಾಗ್ಲಿ, ಅಣ್ಣನ್ ಟ್ಯಾಲೆಂಟ್ ನ ಮಾತ್ರ ಮೆಚ್ಚಲೇಬೇಕು. ಇಲ್ಲಿ ಲವರ್ ಸಿಗದೆ, ಮದುವೆ ಆಗದೆ, ಬರಗಾಲದಲ್ಲಿ ಬರ್ಗೆಟ್ರೋ ಈ ಬಸ್ಯ ಹಿಂದ್ಗಡೆ ಇಂದ ನೋಡಿ ಇದ್ಯಾವುದೋ ಕತ್ತೆ ಫಿಗರ್ ಇರ್ಬೇಕು ಅಂತ ಡಿಸೈಡ್ ಆಗಿ ಇದನ್ನ ಹೆಂಗಾದ್ರೂ ಮಾಡಿ ಮಿಸ್ ಮಾಡ್ಕೋಬಾರ್ದು ಅಂತ ಆ ಹುಡುಗಿಗೆ ಪ್ರಪೋಸ್ ಮಾಡಕ್ಕೆ ಹೋಗ್ತಾನೆ ಅಷ್ಟೇ. ಪಾಪ ಅಣ್ಣನ ಪರಿಸ್ಥಿತಿ ಪ್ರಪಂಚದಲ್ಲಿರೋ ಯಾವ ಗಂಡೈಗಳಿಗೂ ಬರಬಾರ್ದು ಬಿಡಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕೆಲವರು ತಮ್ಮ ಟ್ಯಾಲೆಂಟ್ ಗಳಿಂದ ಅದ್ಭುತ ಕೆಲಸಗಳನ್ನ ಮಾಡ್ರೆ, ಇನ್ನು ಕೆಲವರು ತಮ್ಮ ಟ್ಯಾಲೆಂಟ್ ಗಳಿಂದ ಒದೆ ತಿನ್ನೋ ಕೆಲಸನ ಮಾಡ್ತಾರೆ. ಅದೇ ರೀತಿ ಇಲ್ಲಿರೋ ಈ ಕ್ಯಾಮರಾಮನ್ ನ ನೋಡಿ, ತನ್ನ ಟ್ಯಾಲೆಂಟ್ ನೆಲ್ಲ ಬಳಸಿ ಅಲ್ಲಿರೋ ಸ್ವೀಟ್ ನ ಯಾವ ರೀತಿ ಕದೀತಾನೆ. ಅಣ್ಣ, ನಿನಗೆ ಸ್ವೀಟ್ ತಿನ್ಬೇಕು ಅಂದ್ರೆ ಕೇಳಿ ತಿನ್ಬೋದಲ್ಲ, ಈ ರೀತಿ ಕದಿಯೋ ಅವಶ್ಯಕತೆ ಏನಿತ್ತು? ನಂಗೂ ಹಂಗೆ ಅನ್ನಿಸ್ತಾ ಐತೆ. ಜನರಲ್ ಆಗಿ ತುಂಬಾ ಮಳೆ ಬಂದಾಗ ಈ ರೀತಿ ಬೋಟ್ ಗಳನ್ನ ಹಾಕೊಂಡು ತಿರುಗೋದನ್ನ ನಾವೆಲ್ಲ ನೋಡೇ ಇರ್ತೀವಿ. ಆದ್ರೆ ಇಲ್ಲಿರೋ ಈ ಕಾಕನ ನೋಡಿ, ಸಿಕ್ಕಿದ್ದ ಚಾನ್ಸ್ ಅಂತ ಮಳೆ ನೀರಿನಲ್ಲಿ ಜೆಟ್ ಬೋಟ್ ನ ಹಾಕೊಂಡ್ಬಂದು ಜೆಟ್ ಸ್ಪೀಡ್ ನಲ್ಲಿ ಯಾವ ರೀತಿ ತಿರುಗ್ತಾವನೆ. ಇಲ್ಲಿರೋ ಈ ಆಂಟಿ ಸುಮ್ನೆ ತನ್ನ ಪಾಡಿಗೆ ತಾನು ಕೂತ್ರೋ ಈ ತಾತನಿಗೆ ಫುಲ್ ಇರಿಟೇಷನ್ ತರಿಸ್ತಿರ್ತಾಳೆ. ತಾತ ಮಾತ್ರ ಎಷ್ಟೇ ಸಿಟ್ಟು ಬಂದ್ರು ಕೂಡ ಕಂಟ್ರೋಲ್ ಯುವರ್ ಸೆಲ್ಫ್ ಅಂತ ಸಿಟ್ನ ಕಂಟ್ರೋಲ್ ಮಾಡ್ಕೊತಾನೆ ಇರ್ತಾನೆ. ಅಷ್ಟರಲ್ಲೇ ಈ ಬದ್ಮಾಶ್ ಆಂಟಿ ಮಾತ್ರ ತಾತನ ಪ್ಲೇ ಗ್ರೌಂಡ್ ಮೇಲೆ ಪೌಡರ್ನ ಬಳ್ದು ಬಿಡ್ತಾಳೆ. ಇದರಿಂದ ತಾತನ ಸಿಟ್ಟು ನೆತ್ತಿಗೇರಿ ಒಂದೇ ಬಾರಿ ಪಕ್ಕದಲ್ಲಿ ಬಿದ್ದಿರೋ ಹೂಗಳನ್ನ ತಗೊಂಡು ಆಂಟಿಯ ಬಾಕ್ಸ್ ಆಫೀಸ್ಗಳ ಮೇಲೆ ದಾಳಿನೇ ಮಾಡ್ಬಿಡ್ತಾನೆ. ಇಲ್ಲಿ ಫುಲ್ ಮಳೆ ಬಂದು ಕಲ್ಯಾಣ ಮಂಟಪನೇ ಮುಳುಗೋಗಿರುತ್ತೆ. ಆದ್ರೆ ಮದ್ವೆಗೆ ಬಂದ ಅಕ್ಕರ್ ಮಾತ್ರ ಕಲ್ಯಾಣ ಮಂಟಪನೇ ಅಲ್ಲ, ಪ್ರಪಂಚನೇ ಮುಳುಗೋದ್ರು ಕೂಡ ನಾವಂತೂ ಮದ್ವೆಗೆ ಬಂದ್ಮೇಲೆ ಅತಿ ಮುಖ್ಯವಾದ ಕೆಲಸನ ಮುಗಿಸದೆ ಹೋಗಲ್ಲ ಅಂತ ಅಕ್ಕರು ಮಳೆ ನೀರಿನಲ್ಲಿ ಕೂತ್ಕೊಂಡು ಯಾವ ರೀತಿ ಜಡಿತವ್ರೆ ನೋಡಿ. ಮತ್ತೆ ಅಕ್ಕರು ಮದ್ವೆಗೆ ತಿನ್ನೋಕಂತಾನೆ ಬಂದಾರೋ ಇಲ್ಲ ತಿನ್ನೋಕಂತಾನೆ ಹುಟ್ಟ್ಯಾರೋ ಗೊತ್ತಿಲ್ಲಾಗ್ಲಿ, ಇವ್ರನ್ನ ನೋಡ್ತಿದ್ರೆ ನಮ್ಗಂತೂ ಒಂದೇ ಅನಿಸ್ತತೆ. ಎಂದಲ್ಲ ಅಂದಿ. ಇಲ್ಲಿರೋ ಈ ಕಾಕ ಮೇಲಕ್ಕಿ ಅದೇನ್ ನೋಡ್ಬೇಕು ಅಂತ ಅನ್ಕೋತಿದ್ದಾನೋ ಗೊತ್ತಿಲ್ಲಾಗ್ಲಿ, ಅಲ್ಲಿರೋ ರಾಡ್ ಸ್ಲಿಪ್ ಆಗಿ ಅಣ್ಣನ್ ರಾಡ್ನೇ ಡ್ಯಾಮೇಜ್ ಆಗ್ಬಿಡುತ್ತೆ. ಇಲ್ಲಿ ರೋಡ್ ಅಲ್ಲಿ ಎದ್ದು ಬಿದ್ದು ಹೊಡ್ತಿರೋ ಈ ಕಾಕನ ನೋಡಿ, 90ಗೆ ಅಂತ ಮನೆಯಲ್ಲಿ ಹೆಂಡತಿ ಬಚ್ಚಿಟ್ರೋ ಹಣನ ಎತ್ಕೊಂಡು ಹೊಡ್ತಾವನೋ, ಇಲ್ಲ ಒಲಿಂಪಿಕ್ಸ್ ನಲ್ಲಿ ದೇಶಕ್ಕೆ ಗೋಲ್ಡ್ ಮೆಡಲ್ ತರಬೇಕು ಅಂತ ಹೊಡ್ತಾವನೋ ಗೊತ್ತಿಲ್ಲಾಗ್ಲಿ, ಅಣ್ಣ ಓಡ್ತಿರೋ ಓಟನ ನೋಡ್ತಿದ್ರೆ ಮನೇಲಿ ಹೆಂಡತಿ ಕೈಯಲ್ಲಿ ಪೊರ್ಕೆ ಏಟು ತಿಂದು ಓಡ್ತಿರೋ ತರನೇ ಕಾಣ್ತಿದೆ.
ಇಲ್ಲಿ ಈ ಅಕ್ಕನ ಡೆಡಿಕೇಶನ್ ನ ನೋಡಿ. ಸುನಾಮಿ ಬಂದು ಗಾಳಿಯಲ್ಲಿ ಛತ್ರಿ ಹೊಡ್ಕೊಂಡೋದ್ರು ಕೂಡ ಅಕ್ಕ ಲೈವ್ ಮಾತ್ರ ನಿಂದ್ರಿಸ್ತಿಲ್ಲ. ಮತ್ತೆ ಅಕ್ಕನ ಡೆಡಿಕೇಶನ್ಗೆ ಯಾರಾದ್ರೂ ಗೋಲ್ಡ್ ಮೆಡಲ್ ಅಲ್ಲದೆ ಇದ್ರು ಸಿಲ್ವರ್ ಮೆಡಲ್ ಆದ್ರೂ ಕೊಡ್ರು. ಇಲ್ಲಿ ನಿನ್ನೆ ಮೊನ್ನೆ ಜಿಮ್ಗೆ ಜಾಯ್ನ್ ಆದಂತಹ ಈ ಜಿಗೇಲ್ ರಾಣಿ ಎಕ್ಸರ್ಸೈಸ್ ಮಾಡೋದ್ರಲ್ಲಿ ನನ್ನಂತ ಪಂಟ್ರು ಬೇರೆ ಯಾರು ಇಲ್ಲ ಅಂತ ಈ ರೀತಿ ಜಂಪ್ ಮಾಡ್ತಾ ಎಕ್ಸರ್ಸೈಸ್ ಮಾಡ್ತಾ ಇರ್ತಾಳೆ. ಆದ್ರೆ ಈ ರೀತಿ ಮಾಡ್ತಾ ಮಾಡ್ತಾ ಸ್ವಲ್ಪ ಹೊತ್ತು ಬಿಟ್ಟು ಅಕ್ಕ ತನ್ನ ಮುಷಿಡಿನೇ ಹೊಡ್ಕೋತಾಳೆ. ಇಲ್ಲಿರೋ ಈ ಅಣ್ಣ ತನ್ನ ವೈಫ್ ನ ತವರ್ ಮನೆಗೆ ಕಳಿಸಿ ಡೋರ್ ಹಾಕಿ ತನ್ನ ಫ್ರಸ್ಟ್ರೇಷನ್ ಎಲ್ಲ ಹೊರ ಹಾಕ್ತಿರ್ತಾನೆ. ಆದ್ರೆ ಇದನ್ನೆಲ್ಲ ಈತನ ವೈಫ್ ಸಿಸಿ ಕ್ಯಾಮ್ರಾದಲ್ಲಿ ನೋಡಿ ಅಣ್ಣಂಗೆ ಮಾತ್ರ ಮಾರಿ ಹಬ್ಬನೇ ಮಾಡ್ತಾಳೆ. ಇಲ್ಲಿ ಈ ಕಾಕನ್ ಟ್ಯಾಲೆಂಟ್ ನ ನೋಡಿ. ಇರೋ ಸಣ್ಣ ಕಾರಲ್ಲಿ ಎಷ್ಟೊಂದ್ ಜನ ಸೇರ್ಕೊಂಡಿದ್ದಾನೆ. ಲೇ ಇನ್ನು ಎಷ್ಟು ಜನ ಇದ್ದಾರೋ ಇವ್ರನ್ನೆಲ್ಲ ಕರ್ಕೊಂಡು ಅದ್ ಎಲ್ಲಿಗೆ ಹೋಗಿದ್ದ ನೀನು? ಇಲ್ಲಿರೋ ಈ ಹುಡ್ಗ ತಾತನ್ಗೆ ಗಾಡಿಲಿ ಡ್ರಾಪ್ ಕೊಡ್ಬೇಕು ಅನ್ಕೋತಾನೆ. ಆದ್ರೆ ತಾತನ್ಗೆ ಮಾತ್ರ ಗಾಡಿ ಏಕೋಕೆ ಬರಲ್ಲ. ಇನ್ನ ತಾತನ್ಗೆ ಏಕೋಕೆ ಕಷ್ಟ ಆಗುತ್ತೆ ಅಂತ ಗಾಡಿಯ ಫೂಟ್ ರೆಸ್ಟ್ ನ ಕೆಳಗಡೆ ಇಳಿಸಿ ತಾತ ಗಾಡಿ ಏಕಿದಾನೋ ಇಲ್ವೋ ಅಂತ ನೋಡ್ತಾನೆ ಅಷ್ಟೇ. ತಾತ ಗಾಡಿ ಹಾಕೋದ್ರಲ್ಲಿ ಅಣ್ಣನ್ ತಲೆ ತಿರುಗೋ ತರನೇ ಶಾಕ್ ಕೊಟ್ಟಿರ್ತಾನೆ. ಇಲ್ಲಿ ಕ್ಯೂಟ್ ಆಗಿ ಕಾಣ್ತಿರೋ ಈ ಹುಡುಗಿ ನೋಡು, ನೀನ್ ನನ್ಕಿನ ಎಷ್ಟೊಂದು ಕುಳ್ಳಿಗೆ ಇದೆಯಾ ಅಂತ ಕ್ಯೂಟ್ ಆಗಿ ಎಕ್ಸ್ಪ್ರೆಷನ್ ಕೊಡ್ತಿರ್ತಾಳೆ. ಇನ್ನ ಹುಡುಗ ಕೂಡ ನೋಡೋವರ್ಗು ನೋಡಿ ಹೋಗೆ ಗಿಡ್ಡಿ ಅಂತ ಎತ್ತಿ ನೆಲಕ್ಕೆ ಕೊಡ್ತಾನೆ. ಕೆಲವರು ತಮ್ಮ ತಿಂಡಿಗೆ ಬೇರೆಯವರನ್ನ ಬಲಿಪಶು ಮಾಡ್ತಿರ್ತಾರೆ. ಅದೇ ರೀತಿ ಇಲ್ಲಿ ಈ ಉದ್ದನೆಯ ಕಾಕ ಈ ಕುಳ್ಳಿಗೆ ಇರೋ ಕಾಕನಿಗೆ ಯಾವ ರೀತಿ ಪ್ರಾಂಕ್ ಮಾಡ್ತಾನೆ ನೋಡಿ. ಇಲ್ಲಿ ಕಟ್ಟೆ ಮೇಲೆ ಕೂತ್ರೋ ಈ ತ್ರಿಪುರ ಸುಂದರಿ ಸುಮ್ನೆ ಕೂತಿದ್ದಾಳೆ. ಸುಮ್ನೆ ಕೂತ್ರೆ ಆಯ್ತು, ಅಲ್ಲಿಂದ ಜಂಪ್ ಮಾಡಿ ಅಲ್ಲಿಂದ ಓಡಕ್ಕೆ ಹೋಗ್ತಾಳೆ. ತನ್ನ ಬಾಕ್ಸ್ ಆಫೀಸ್ ಗಳನ್ನ ಬ್ಲಾಸ್ಟ್ ಮಾಡ್ಕೋತಾಳೆ. ಇರ್ಲಿ ಮೇಡಮ್ ಇರ್ಲಿ, ಯಾರು ಹೇಳ್ಬೇಡ್ರಿ, 5 ರೂಪಾಯಿ ಜಂಡು ಬಾಂಬ್ ಹಚ್ಕೊಳ್ರಿ ಕಮ್ಮಿ ಆಗ್ಬಿಡ್ತತೆ. ನೀವು ನಾರ್ಮಲ್ ಆಗಿ ಡಿಜಿಟಲ್ ಪೇಮೆಂಟ್ಸ್ ನ ಸ್ಮಾರ್ಟ್ ಫೋನ್ ನಲ್ಲೇ ಮಾಡೋದನ್ನ ನೋಡಿರ್ತೀರಿ. ಆದ್ರೆ ಇಲ್ಲಿರೋ ಈ ಕಾಕನ ನೋಡಿ, ಏನ್ ಶಾಕ್ ಆದ್ರ? ಇರಿ ಇವಾಗೆಲ್ಲ ಶಾಕ್ ಆಗೋದು ಫುಲ್ ನೋಡಿದ್ಮೇಲೆ ಶಾಕ್ ಆಗಿ. ಮೊದ್ಲು ಇವನ್ನ ನೋಡಿದಾಗ ನೀವೆಲ್ಲ ಇವ್ನ ಯಾವನು ತಲೆ ಕೆಟ್ಟವನು ಇರ್ಬೇಕು ಅಂತ ಅನ್ಕೊಂಡಿರ್ಬೇಕು ಅಲ್ವಾ? ಏನೇ ಆಗ್ಲಿ ಅಣ್ಣನ್ ಟ್ಯಾಲೆಂಟ್ಗೆ ಮಾತ್ರ ಸೆಲ್ಯೂಟ್ ಮಾಡ್ಲೇಬೇಕು. ಡಿಜಿಟಲ್ ಇಂಡಿಯಾ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಮನ್ನು ಸ್ವಲ್ಪ ಆದ್ರೂ ಎಂಟರ್ಟೈನ್ ಮಾಡಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟವಾದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಲ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.